ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಫ್ರೈಡೇಯಿಂದನೂ ರಜೆ ಇತ್ತು, 3 ಡೇಸ್ ರಜೆ ಇತ್ತು. 2 ಡೇಸ್ ಮನೆಯಲ್ಲೇ ಅದು ಇದು ಕೆಲಸ ಮಾಡಿಕೊಂಡು ಕಳೆದ್ವಿ. ಎಲ್ಲೂ ಹೊರಗಡೆನೇ ಹೋಗಲಿಲ್ಲ. ಇನ್ನು ಕಾರಿಗತ್ತು ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಮಲ್ಕೊಬಿಟ್ಟಿದ್ದಾನೆ. ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕೆಲವು ರೀಸನ್ಗಳಿಂದ ಹೋಗೋಕ್ಕಾಗಲಿಲ್ಲ. ನಾವು ತುಂಬ ದಿನ ಆಗೇ ಹೋಗಿತ್ತು ಮೈಸೂರಿಗೆ ಹೋಗಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಮೇಯ್ನಾಗಿ. ಅದಕ್ಕೆ ಹೋಗೋಕ್ಕಾಗಲಿಲ್ಲ ಕೆಲವು ರೀಸನ್ಗಳಿಂದ. ಇವಾಗ ಇಲ್ಲೇ ಮಕ್ಳನ್ನ ಕರ್ಕೊಂಡಿಲ್ಲ, ಆದರೂ ಹೋಗಿ ಬರೋಣ. ಇನ್ನು ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆದರೆ ಇನ್ನೊಂದು ತಿಂಗಳು ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ಒಂದು ಸಲ ಹೋಗಿ ಬರೋಣ ಅಂತ ಹೇಳಿ ಸ್ನೋ ಸಿಟಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾವು ಮನೆಯಿಂದ ಹೊರಟಿದ್ದೆ 12 o'clock ಏನೋ ಹೊರಟಿದ್ದು. ಬೇಗ ಬಂದಿದ್ದರೆ ಅಟ್ಲೀಸ್ಟ್ ಫನ್ವಾರ್ಡ್ಗಾದ್ರೂ ಹೋಗ್ಬೋದಾಗಿತ್ತು ಅನ್ನಿಸ್ತಿತ್ತು. ಇನ್ನು ಮಕ್ಕಳು ಫನ್ವಾರ್ಡ್ಗೆ ಹೋಗ್ಬೇಕು ಅಂತ ತುಂಬ ದಿನ, ನಾನು ಲಾಸ್ಟ್ ನಮ್ಮ ಫ್ರೆಂಡ್ ಜೊತೆ ಹೋಗಿ ಬಂದಿದ್ದು ನೋಡಿ. ನಮ್ಮನ್ನು ಕರ್ಕೊಂಡೋಗೋ ಅಂತಲೇ ಇದ್ದರು. ಇವತ್ತು ಎದುರಿಗೆ ನೋಡಿದ್ರಲ್ಲ, ಪ್ಲೀಸ್ ಅದಕ್ಕೆ ಬೇಡ ಇದಕ್ಕೆ ಹೋಗೋಣ ಅಂತಿದ್ರು. ಇನ್ನು ಅದು ಸ್ಟಾರ್ಟ್ ಆಗೋದು 10 ಸಂಜೆ ತನಕ ಇರುತ್ತೆ. ನಾವು ಹೋಗಿದ್ದೆ 12-12:30 ಆಗೋಗ್ಬಿಟ್ಟಿತ್ತು. ಸುಮ್ಮನೆ ದುಡ್ಡು ವೇಸ್ಟು ಅಷ್ಟೆಲ್ಲ ಕೊಟ್ಟು. ಇನ್ನು ಒಳಗೆ ಹೋಗೋತ್ತಿಗೆ 1 o'clock ಎಲ್ಲ ಆಗಿರುತ್ತೆ. ಇನ್ನು ಹಾಫ್ ಡೇ ಏನು ಆಟ ಆಡೋದು ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋಗೋಣ ಅಂತೇಳಿ ಸ್ನೋ ಸಿಟಿಗೆ ಹೋದ್ವಿ. ತುಂಬ ರಶ್ಶು ಅಂತ ಏನಿಲ್ಲ, ತುಂಬ ಜನ ಅಂತಲೂ ಏನಿಲ್ಲ, ಮೀಡಿಯಮ್ ಆಗಿದ್ರು. ನಾವು ಹೋದ ತಕ್ಷಣ ಟಿಕೆಟ್ ತೊಗೊಂಡ್ವಿ. ಟಿಕೆಟು ಪರ್ ಹೆಡ್ ಬಂದು 750. ಇವಾಗ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, 100 rupees, 650 ಇದ್ದಿದ್ದು. 45 minutesಗೆ 750 ಒಂದು ಸ್ವಲ್ಪ ಜಾಸ್ತಿನೇ ಆಯಿತು. ಇನ್ನು ಎಂಟ್ರೆನ್ಸಿಗೆ ಹೋದ ತಕ್ಷಣ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಥರ ಫ್ಯಾಮಿಲಿ ಫೋಟೋ ಅಂತ ಹೇಳ್ಬಿಟ್ಟು ತೆಗಿತಾಯಿದ್ರು. ಲಾಸ್ಟಿಗೆ ಈ ಫೋಟೋಗಳನ್ನ ನಾವು ಮುಗಿಸ್ಕೊಂಬಂದಾದ್ಮೇಲೆ ಕೊಡ್ತಾರೆ. ಹಾಗೇ ನಮಗಿಷ್ಟ ಇದ್ದರೆ ತಗೋಬೋದು. ಇದು ಟಿಕೆಟಲ್ಲಿ 750 ಅಲ್ದಲೇ ನೆಕ್ಸ್ಟು ಮತ್ತು 200 rupees ಕೊಟ್ಟರೆ ಇನ್ನು ಎಕ್ಸ್ಟ್ರಾ ಎಷ್ಟೋ 89 ಎಷ್ಟೋ ಗೇಮ್ಸ್ ಇದೆ, ಅದನ್ನು ಆಡ್ಬೋದು. ಅನ್ಲಿಮಿಟೆಡು, ಎಷ್ಟು ಅವರ್ ಆದರೂ ಆಡ್ಬೋದು ಅಂತೆಲ್ಲ ಹೇಳಿದ್ರಂತೆ. ಇವರು ಇನ್ನು ಮಕ್ಕಳಿದ್ದಾರಲ್ಲ ಇದು 45 minutes ಇನ್ನೂ ಟೈಮ್ ಇರುತ್ತೆ, ಅದನ್ನು ಆಟ ಆಡಲಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಿಗೆ ಒಂದು 950 ಏನೋ ಆಯಿತು. ಮತ್ತು ಎಕ್ಸ್ಟ್ರಾ 200 ಪೇ ಮಾಡಿ ಅದನ್ನು ಆ ಗೇಮು ಆಡ್ಸೋಕ್ಕೆ ಅಂತಲೇ 4 ಜನಕ್ಕೂ ಟಿಕೆಟ್ ತಗೊಂಡಿದ್ದು. ನಮಗೆ ಬಂದು ಒಬ್ಬೊಬ್ಬರಿಗೆ 950 ಪರ್ ಹೆಡ್ ಬಿತ್ತು. ಇನ್ನು ಅಲ್ಲಿಂದ ನೆಕ್ಸ್ಟು ನಮ್ಮ ಸ್ಲಿಪ್ಪರ್ನೆಲ್ಲ ಅಲ್ಲಿ ಕೊಟ್ಬಿಟ್ಟು ಅವ್ರು ಕೊಡೋ ಅಂಥ ಜಾಕೆಟು ಮತ್ತು ಶೂಸು ಮತ್ತು ಇಲ್ಲಿ ಸಾಕ್ಸ್ನ ಕ್ಯಾರಿ ಮಾಡ್ಕೊಬರ್ಬೇಕು. ಇಲ್ಲ ಅಂದರೆ ಇಲ್ಲೇ 50 rupeesಗೆ ಕೊಟ್ಟು ತಗೋಬೋದು. ನಾನು ಗೊತ್ತಿತ್ತಲ್ಲ ತರಬೇಕು ಅಂತ ಹೇಳಿಬಿಟ್ಟು ನಾನು ತಗೊಂಡೇ ಬಂದಿದ್ದೆ. ಇವಾಗ ಜಾಕೆಟು, ಶೂಸು ಮತ್ತು ಹ್ಯಾಂಡ್ ಗ್ಲೌಸು ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ಇನ್ನೇನು ಒಳಗೆ ಬಿಡ್ತಾರೆ. ಶೂಸು ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ನೆನ್ನೆನೇ ಡಿಸೈಡ್ ಮಾಡಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು. ಆವಾಗಲಿಂದ ಕೆಲವು ವೀಡಿಯೋಗಳೆಲ್ಲ ನೋಡಿದ್ವಲ್ಲ, ನಮಗೂ ಈಗಿರುತ್ತೋ ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಇನ್ನು ನಾವು ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಎಲ್ಲರನ್ನೂ ಒಳಗೆ ಬಿಡ್ತಾಯಿದ್ರು. ನಾವೇನೇ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡೋದು ಅದೆಲ್ಲ ಮಾಡಲೇ ಇಲ್ಲ. ಬಂದ ತಕ್ಷಣ ನಮಗೆ ಅದನ್ನೆಲ್ಲ ಹಾಕ್ಕೊಂಡು ರೆಡಿ ಆದ ತಕ್ಷಣವೇ ಒಳಗೆ ಬಿಟ್ಟರು. ಇವಾಗ ಒಳಗೆ ಹೋದ ತಕ್ಷಣ ತುಂಬ ಇಷ್ಟಪಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ನನಗಿನ್ನ ಇವ್ರು 3 ಜನ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಮ್ಮ ಮಕ್ಕಳಿಗೆ ಎಲ್ಲಿ ಚಳಿ ಅಂತಾರೋ ಅಂತ ಹೇಳಿಬಿಟ್ಟು ನಾನೇ ಒಂದು ಸ್ವಲ್ಪ ಇದು ಮಾಡಿದ್ದು. ಅವರಿಬ್ಬರು ಬರೋ ತನಕ ಚೆನ್ನಾಗೇ ಆಟ ಆಡ್ಕೊಂಡು ಬಂದರು.
ಒನ್ ಟೈಮ್ ಬಂದು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ತಾರೆ. ಸ್ನೋ ಏನು ಆಟ ಆಡೋಕ್ಕಾಗಲ್ಲ, ಚಳಿ ಆಗುತ್ತೆ ಅನ್ನೋಗೇನಿಲ್ಲ, ಚೆನ್ನಾಗಿ ಆಟ ಆಡ್ಬೋದು. ಏನು ಮಕ್ಕಳನ್ನೇ ಕರ್ಕೊಂಡು ಹೋಗ್ಬೇಕು ಅವ್ರು ಮಾತ್ರ ಎಂಜಾಯ್ ಮಾಡ್ತಾರೆ ಅನ್ನೋಗೇನಿಲ್ಲ, ದೊಡ್ಡವರು ಕೂಡ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಎಷ್ಟು ಏಜ್ ಆದವರೆಲ್ಲ ಬಂದಿದ್ರು, ಆರಾಮಾಗಿ ಆಟ ಆಡ್ಕೊಂಡಿದ್ರು. ಇನ್ನು ಮಕ್ಕಳು ಅಲ್ಲಿಗೆ ಒಳಗೆ ಹೋದ ತಕ್ಷಣ ನಮ್ಮನ್ನೇನು ಕೇಳಲೇ ಇಲ್ಲ, ಅವ್ರ ಪಾಡಿಗೆ ಅವರು ಆಟ ಆಡ್ಕೊಂಡಿದ್ರು. ಮೇಲಿಂದ ಜಾರು ಬರೋದೆಲ್ಲ ಇತ್ತಲ್ಲ, ಅವರವರೇ ಹೋಗಿ ಒಂದು 5-6 ಸಲ ಆಟ ಆಡ್ಕೊಂಡ್ಬಂದರು. ಇದನ್ನು ಟ್ರೈ ಮಾಡೋಣ ಅಂತ ಹೋದೆ, ಅದು ಹತ್ತೋಕ್ಕೆ ಆಗಲಿಲ್ಲ, ಸಖತ್ತು ಸ್ಕಿಡ್ ಆಗ್ತಾಯಿತ್ತು. ಮತ್ತು ಮೇಲಿಂದ ಬಿದ್ದರೆ ಅಂತ ಹೇಳ್ಬಿಟ್ಟು ಭಯ ಪಡ್ಕೊಂಡು 1-2 ಸ್ಟೆಪ್ ಹತ್ಬಿಟ್ಟು ಹಾಗೇ ಕೆಳಗಿಳಿದೆ. ಇದನ್ನು ಮಾತ್ರ ಒಂದು 5-6 ಸಲ ಆಟ ಆಡಿದ್ರು ಮಕ್ಕಳು. ಎಷ್ಟು ಸಲ ಬೇಕಿದ್ರೂ ಆಟ ಆಡ್ಬೋದು, ಇರೋದು ಅಷ್ಟೇ ಜನ, ಇನ್ನು ಒಳಗೆ ಹೋಗ್ತಾರೆ ಬರ್ತಾರೆ ಅನ್ನೋಂಗಿಲ್ಲ. ಒಂದು 45 ಮಿನಿಟ್ಸ್ ತಕ್ಷಣ ಕ್ಲೋಸ್ ಆಗಿರುತ್ತಲ್ಲ ಡೋರು, ಯಾರು ಎಷ್ಟು ಬೇಕಿದ್ರು ಏನು ಬೇಕಿದ್ರು ಆಟ ಆಡ್ಬೋದು. ಇನ್ನು ಬಾಲ್ಗಳೆಲ್ಲ ಅಲ್ಲಲ್ಲಿ ಇಟ್ಟಿರ್ತಾರೆ, ಅದನ್ನು ತಗೊಂಡು ಆಟ ಆಡ್ಬೋದು. ಇನ್ನು ರೀಲ್ಸಿಗೆ ಅಂತ ಹಾಗೆ ನಾನು ಕೆಲವೊಂದು ವೀಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದೆ. ಇವರಂತೂ ನಮ್ಮ ಕೈಗೆ ಸಿಗ್ತಿರಲಿಲ್ಲ. ಎಲ್ಲೆಲ್ಲ ಆಟ ಆಡೋದಿದೆ ಬಾಲ್ ತಗೊಂಡು ಅದರಲ್ಲಿ ಆಟ ಆಡೋದು, ಮತ್ತು ಮೇಲಿಂದ ಅದು ಜಾರೋದಿದೆಯಲ್ಲ ಅದರಲ್ಲಿ ಆಟ ಆಡೋದು, ಎಲ್ಲ ಆಟ ಆಡ್ಕೊಂಡಿದ್ರು. ನಾವು ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋದಾಗ ನಮಗೆ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು. ಇನ್ನು ಇವ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೋಬಾರ್ದು ಅನಿಸುತ್ತೆ. ಇವಾಗಿನ ಸಿಚುವೇಶನ್ಗಳಲ್ಲಿ ನೋಡಿದ್ರೆ ಅವ್ರೇನಂತಾರೆ ಇವ್ರೇನಂತಾರೆ ಅದನ್ನೆಲ್ಲ ಬಿಟ್ಟು ನಮಗೆ ಹೆಂಗೆ ಅನಿಸುತ್ತೆ ಆ ಥರ ಇರಬೇಕು ಅನಿಸುತ್ತೆ. ಇವಾಗೆಲ್ಲ ಈ ಏಜ್ಗಳು ನಮಗೆ ಮತ್ತೆ ನಾವು ವಯಸ್ಸಾದಮೇಲೆ ಈ ಥರ ಎಲ್ಲ ಆಟ ಆಡೋಕ್ಕೂ ಆಗಲ್ಲ. ಇದ್ದಿದ್ದ ಟೈಮ್ನ ನಾವು ಯೂಸ್ ಮಾಡಿಕೊಂಡು ಎಷ್ಟು ಖುಷಿಯಾಗಿರಬೇಕು ಅಷ್ಟು ಖುಷಿಯಾಗಿರಬೇಕು ಅನಿಸುತ್ತೆ. ಅವ್ರಿವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಅದನ್ನೆಲ್ಲ ಬಿಟ್ಟು ನಮ್ಮ ಲೈಫ್ ನಮ್ಮ ಖುಷಿ ಅದಕ್ಕೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ನಮ್ಮ ಮನೆಯವರು ಕೂಡ ಇಷ್ಟೆಲ್ಲ ಆಟ ಆಡ್ತಾರೆ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡೇ ಇರಲಿಲ್ಲ. ಈಗ ಕರ್ಕೊಂಡೋಗ್ಬಿಟ್ಟು ಮಕ್ಕಳು ಆಟ ಆಡ್ತಾರೆ, ನಾವೇನು ಮಾಡೋದು, ಇಷ್ಟು ಎಂಜಾಯ್ ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊಂಡಿದ್ವಿ. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ವಿ. ಮತ್ತು ಇಲ್ಲಿ ಇಗ್ಲೋ ಇತ್ತು, ಅದರೊಳಗೂ ಹೋಗೋಣ ಅಂತ ಹೇಳ್ಬಿಟ್ಟು ಅದ್ರ ಒಳಗೆ ಏನಿಲ್ಲ, ಈ ಥರ ಕಲರ್ಸ್ ಲೈಟ್ ಹಾಕಿದ್ರು ಅಷ್ಟೇ, ಜಸ್ಟ್ ಹಿಂಗೆ ಒಳಗೆ ಹೋಗಿ ಬಂದು ನೋಡ್ಕೊಂಡು ಹೋಗೋದು ಅಷ್ಟೇ. ಅದು ಕೂಡ ಚೆನ್ನಾಗಿತ್ತು, ಒಳಗಡೆ ಕಲರ್ಸ್ ಲೈಟ್ಗಳು ಬರ್ತಾಯಿತ್ತು. ಇನ್ನು ಒಂದು ಸ್ವಲ್ಪ ಚಳಿ ಆಗ್ತಿದೆ, ಕಾಫಿ ಕುಡಿಯೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ಕಾಫಿ, ಹಂಗಂದರೆ ಅದರೊಳಗೇ ಇರುತ್ತೆ. ನನಗಂತೂ ಇಲ್ಲೊಂದು ಚೂರು ಕಾಫಿ ಇಷ್ಟನೇ ಆಗಲಿಲ್ಲ. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಸ್ಟ್ರಾಂಗಾಗಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಒಂಥರ ನೀರಾಗಿತ್ತು ಕಾಫಿ. ಇಲ್ಲಿ ನನ್ನ ಮಗ ಅದರೊಳಗೆಲ್ಲ ಸ್ನೋ ಬಿದ್ದಿದೆ ಅಂತೇಳಿ ಕೂತ್ಕೊಂಡು ತೆಗಿತಾ ಇದ್ದೇನೆ. ಆಮೇಲೆ ಮೋಮೋಸು ಅದನ್ನೆಲ್ಲ ಮಾರ್ತಾಯಿದ್ರು. ನಮಗೆ ಕಾಫಿ ಕುಡಿಯೋತ್ತಿಗೆ ಸಾಕಾಗೋಯ್ತು. ನಾನು ಮತ್ತು ನಮ್ಮ ಮನೆಯವ್ರು ಮಾತ್ರ 2 ಕಪ್ ಕಾಫಿ ತಗೊಂಡು ಕುಡಿದ್ವಿ. ಒಂದು ಕಪ್ಪಿಗೇನೋ 50 ರೂಪೀಸ್ ಇತ್ತು. ನಂಗೊಂಚೂರು ಇಷ್ಟ ಆಗಲಿಲ್ಲ. ಇನ್ನು ನಾವಲ್ಲಿ ಕಾಫಿ ಕುಡಿಬೇಕಾದ್ರೆ ಇನ್ನು 1/2 ಅವರ್ ಆ ಥರ ಆಟ ಆಡೋಕ್ಕೆ ಬಿಡ್ತಾರೆ. ಇನ್ನು 1/2 ಅವರ್ ಲೈಟೆಲ್ಲ ಆಫ್ ಮಾಡಿಬಿಟ್ಟು DJ ಸಾಂಗ್ಗಳು ಹಾಕ್ತಾಯಿರ್ತಾರೆ. ಅಲ್ಲೊಂದು ಹತ್ರ ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಫುಲ್ಲು ಅಲ್ಲಿ DJ ಪಕ್ಕ ಕೂತ್ಕೊಂಡು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಇನ್ನು ಅಲ್ಲೇ ಹೋದ್ವಿ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ, ನಾವು ಕೂಡ ಕೆಲವು ವೀಡಿಯೋಗಳನ್ನೆಲ್ಲ ಮಾಡಿಕೊಂಡೆ.
ಇನ್ನು ಎಂಡ್ ಆಗ್ತಾ ಬರ್ತಿದ್ದಂಗೆ ನಮಗೆ ಮಾತಾಡೋಕ್ಕೆ ಆಗ್ತಿರಲ್ಲ, ಮಾತೆಲ್ಲ ಏನೋ ಒಂಥರ ತೊದಲು ಮಾತಾಡೋ ಥರ ಆಗುತ್ತೆ, ಬಾಯೆಲ್ಲ ಏನೋ ಫ್ರೀಸ್ ಆದಾಗೆ ಆಗ್ತಾ ಇರುತ್ತೆ. ಇನ್ನು ಟೈಮ್ ಆಯಿತು, ಅನೌನ್ಸ್ ಮಾಡಿದ್ರು ಅಂತೇಳಿ ಹೊರಗಡೆ ಬಂದ್ವಿ. ಹೆಂಗಿತ್ತು? ಅಲ್ಲೇ ಎಕ್ಸಿಟ್ ಆದ ತಕ್ಷಣವೇ ಜಾಕೆಟು ಶೂಸು ಅಲ್ಲಲ್ಲೇ ಬಿಚ್ಚಿ ಹೊರಗಡೆ ಬಿಡ್ತಾರೆ. ನೆಕ್ಸ್ಟು ಫೋಟೋ ಸ್ಟಾರ್ಟಿಂಗಲ್ಲಿ ಫೋಟೋ ತೆಗ್ದಿರಲ್ಲ, ಅದನ್ನು ಬೇಕಾದ್ರೆ ಅಲ್ಲಿ ತೊಗೋಬೋದು. ನಾವೇನು ತೊಗೊಳ್ಳಿಲ್ಲ, ಒಂದು ಫೋಟೋಗೇನೋ 450 ಏನೋ ಹೇಳಿದ್ರು. ನಮ್ಮ ಮೊಬೈಲ್ಗಳೆಲ್ಲ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ತೊಗೊಳಕ್ಕೆ ಹೋಗಲಿಲ್ಲ, ಸುಮ್ಮನಾದ್ವಿ. ಇನ್ನು ಪಾಪ್ಕಾರ್ನ್ ಬೇಕು ಅಂದರು. ನೆಕ್ಸ್ಟ್ ಅಲ್ಲಿ ಆಟ ಆಡೋಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಪಾಪ್ಕಾರ್ನ್ ಕೊಡಿಸಿದ್ರು. ಪಾಪ್ಕಾರ್ನ್ ತಿನ್ಕೊಂಡು ಕುತ್ಕೊಂಡಿದ್ರು ಒಂದು ಸ್ವಲ್ಪ ಹೊತ್ತು ಹಾಗೇ ಹೊರಗಡೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಏನೇನು ಗೇಮ್ ಆಡಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.